ರಾಣಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡ್ಕೊಂಡು ಬರೋಣ. ಇಲ್ಲಿ ಕಾವೇರಿ ಫೈಲಲ್ಲಿ ಬಾಲ ಕಾವೇರಿದು ತಾಯಿ ಕಾರ್ಡ್ನ ನೋಡಿ ಆಶ್ಚರ್ಯವಾಗಿಬಿಡ್ತಾನೆ. ಅಷ್ಟೊತ್ತಿಗೆ ಜೈಲರು, ನೀವ್ಯಾಕೆ ಅದನ್ನು ನೋಡ್ತಿದ್ದೀರಾ, ನಿಮಗೆ ಅದಕ್ಕೆ ಏನು ಸಂಬಂಧ ಇಲ್ಲ, ಸುಮ್ಮನೆ ಪಿ ಸಿ ಕೈಯಲ್ಲಿ ಕೊಡಿ ಅಂದಾಗ ಬಾಲ ಸಿಟ್ಟಾಗಿ, ಯಾಕಂದರೆ ನಾನು ಕಾವೇರಿ ಗಂಡ, ಹಾಗಾಗಿ ನನಗೂ ಇದು ತಿಳ್ಕೊಳ್ಳೋ ಹಕ್ಕಿರುತ್ತೆ, ನಾನು ಕಾವೇರಿ ಹತ್ರ ಮಾತಾಡಬೇಕು ಅಂತ ಜೈಲರ್ ಹತ್ರ ಕೇಳ್ತಾರೆ. ಕೊನೆಗೂ ಜೈಲರು ಸರಿ ಅಂತ ಒಪ್ತಾರೆ. ಈ ಕಡೆ ಕಾವೇರಿ ಹತ್ರ ಮತ್ತೆ ಬಂದು ಬಾಲ ಕೇಳ್ತಾನೆ, ನಾನು ನಿನ್ನ ಹತ್ರ ಒಂದು ಸತ್ಯ ಕೇಳಬೇಕು ಅಂತ ಇದ್ದೀನಿ ಕಾವೇರಿ, ಹೇಳಿಬಿಡು ಅಂತ ಹೇಳ್ತಾನೆ. ಏನು ಸತ್ಯ, ನನ್ನ ಹತ್ರ ಏನೂ ಇಲ್ಲ, ನೀನನ್ನು ಅವಾಗೇ ಹೇಳಿದೆ ತಾನೆ, ನಿನ್ನ ಜೊತೆ ನೋಡೋಕ್ಕಾಗಲಿ ನಿನ್ನ ಜೊತೆ ಮಾತಾಡೋಕ್ಕೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ, ಸುಮ್ಮನೆ ಹೋಗಿಬಿಡು ಅಂದಾಗ, ನೋಡು ಕಾವೇರಿ, ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ನೀನು ತಾಯಿಯಾಗಿದ್ಯಾ, ನಮ್ಮಿಬ್ಬರಿಗೆ ಮಗು ಹುಟ್ಟಿತಾ ಹೇಳು ಅಂತ ಕೇಳಿದರೆ, ಯಾರು ಹೇಳಿದ್ದು ಇದೆಲ್ಲ ಸುಳ್ಳು, ನಾನು ತಾಯಿ ಆಗಿಲ್ಲ ಅಂತ ಕಾವೇರಿ ಹೇಳ್ತಾಳೆ. ನಾನು ಈಗಷ್ಟೇ ನಿನ್ನ ಫೈಲ್ನ ನೋಡಿದೆ, ಆ ಫೈಲಲ್ಲಿ ತಾಯಿ ಕಾರ್ಡಿತ್ತು, ಆ ಹೆಸರು ಕಾವೇರಿ ಅಂತ ನಿಂದೆ ಇದ್ದಿದ್ದು, ಹೇಳು ಸತ್ಯ ಹೇಳು, ನಮ್ಮ ಮಗು ಎಲ್ಲಿದೆ ಹೇಳು ಅಂದಾಗ, ನೋಡು ಬಾಲ, ನಮ್ಮದು ಮಗು ಏನೂ ಇಲ್ಲ, ಸುಮ್ಮನೆ ಇಲ್ಲಿಂದ ಹೋಗಿಬಿಡು ಅಂತ ಕಾವೇರಿ ಹೇಳ್ತಾಳೆ. ಕೊನೆಯದಾಗಿ ಬಾಲ, ನೀನು ಸತ್ಯ ಹೇಳಲ್ಲಲ್ಲ, ನನಗೆ ಹೆಂಗೆ ತಿಳ್ಕೊಳ್ಬೇಕು ಅಂತ ಚೆನ್ನಾಗಿ ಗೊತ್ತುಂಟು, ನಾನು ತಿಳ್ಕೊಳ್ತೀನಿ ಅಂತ ಸೀದಾ ಅಲ್ಲಿಂದ ಹೋಗ್ತಾನೆ. ಈ ಕಡೆ ಕಾವೇರಿಗಂತೂ ತುಂಬ ದುಃಖ ಆಗ್ತಿರುತ್ತೆ. ನಾನು ಇಷ್ಟು ಸಮಯ ಯಾವ ವಿಚಾರನ ಮುಚ್ಚಿಡಬೇಕು, ಯಾರಿಂದ ನನ್ನ ಮಗಳಿಗೆ ಅಪಾಯ ಆಗುತ್ತೆ ಅಂತ ಅಂದ್ಕೊಂಡಿದ್ನೋ ಅವನಿಗೆ ಎಲ್ಲ ವಿಚಾರ ಗೊತ್ತಾಯ್ತಲ್ಲಪ್ಪ, ಇನ್ನು ನಮ್ಮ ರಾಣಿ ಕತೆ ಏನಾಗುತ್ತೆ, ಅವನು ಸುಮ್ಮನೆ ಬಿಡಲ್ಲ ರಾಣಿನ ಅಂತ ಈ ಕಡೆ ಕಾವೇರಿ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ. ಕೊನೆಯದಾಗಿ ಬಾಲ, ಇಷ್ಟು ವರ್ಷ ನನಗೆ ಮಗು ಇರೋ ವಿಚಾರನೇ ಈ ಕಾವೇರಿ ಮುಚ್ಚುಮರೆ ಮಾಡಿದ್ದಾಳೆ, ಆ ಮಗು ಎಲ್ಲಿರ್ಬೋದು, ಯಾರ ಜೊತೆ ಬೆಳೀತಿರ್ಬೋದು ಅಂತ ತುಂಬ ಯೋಚನೆ ಮಾಡಿ ಸತ್ಯನ ಯೋಚನೆ ಬರುತ್ತೆ. ಓ, ಇಷ್ಟು ದಿನ ಅದಕ್ಕೆ ಸತ್ಯ ನನ್ನ ನೋಡಿದ್ರು ತಪ್ಪಿಸ್ಕೊಂಡು ಹೋಗ್ತಿದ್ದಿದ್ದು ಈ ವಿಚಾರಕ್ಕೆನಾ, ಹಾಗಾದರೆ ಕಾವೇರಿ ನಮ್ಮ ಮಗು ಇರೋದು ಸತ್ಯನ ಹತ್ರನೇ, ಹಾಗಾಗಿ ಅವನು ಎಷ್ಟೋ ಸಲ ಬಂದ್ರೂ ಗಾಬರಿ ಆಗ್ತಿದ್ದ, ಹಾಗಾದರೆ ನನ್ನ ಮಗು ಅವನ ಕೈಯಲ್ಲೇ ಇದೆ, ಸತ್ಯ ನಾನಂತೂ ಬಿಡಲ್ಲ, ಇವತ್ತೇ ಬಂದು ನನ್ನ ಮಗುನ ಕರ್ಕೊಂಡು ಹೋಗ್ತೀನಿ ಅಂತ ಫುಲ್ಲು ಕುಡಿದು ಸತ್ಯನ ಮನೆಗೆ ಬರ್ತಾನೆ ಬಾಲ. ಇಲ್ಲಿ ತುಂಬ ಮಳೆ ಬರ್ತಾ ಇರುತ್ತೆ. ಸತ್ಯ ಹೇಳ್ತಾನೆ ಕಾವೇರಿಗೆ, ಮೊನ್ನೆ ಅಷ್ಟೇ ತುಂಬ ಜ್ವರ ಬಂದಿದೆ, ಹಾಗಾಗಿ ಇವತ್ತು ಹೊರಗೆ ಮಲಗಿದ್ರೆ ಮತ್ತೆ ಅವಳಿಗೆ ಜ್ವರ ಶೀತ ಬರುತ್ತೆ, ಹಾಗಾಗಿ ಸರಳಂಗೆ ಹೇಳಿ ಕಾವೇರಿನ ಒಳಗೆ ಮಲಗಿಸು ಅಂತ ಹೇಳೋಗಿರ್ತಾನೆ. ಈ ಕಡೆ ಬಾಲನೂ ಅಷ್ಟೇ ತುಂಬ ಕುಡಿದು ಸತ್ಯನ ಮನೆಗೆ ಬಂದು ಏ ಸತ್ಯ ಅಂತ ಕರಿತಾ ಇರ್ತಾನೆ. ಇಷ್ಟು ನಾಳಿನ ಸಂಚಿಕೆಯಲ್ಲಿ ನಡೆಯುತ್ತೆ.